IPL 2026 ನಲ್ಲಿ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಅಂತೇಳಿ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿ 2K ಲೈಕ್ಸ್ ನ ಬೇಗ ಕಂಪ್ಲೀಟ್ ಮಾಡ್ರಿ. ಯಾಕಂದ್ರೆ ಇಟ್ಸ್ IPL ಟೈಮು. ಹೊಡೆದು ಬಿಟ್ರೆ ಲೈಕ್ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವಿಲ್ಲಿ ನಿನ್ನೆ ಸಾಯಂಕಾಲ ಲೈವ್ ಅಲ್ಲಿ ಒಂದು ಅಪ್ಡೇಟ್ ನ ಕೊಟ್ಟಿದೆ. KKR ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಮುಸ್ತಾಫಿಜುರ್ ರೆಹಮಾನ್ಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾರಿಗೆ ಜಿಂಬಾಬ್ವೆಯ ಸೂಪರ್ ಸ್ಟಾರ್ ಬ್ಲೆಸ್ಸಿಂಗ್ ಮುಜುರ್ಬಾನ್ ಅವರಿಗೆ ಬೇಕು ಮಾಡುತ್ತಾ ಇದ್ದಾರೆ. ಅದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ನಮಗೆ ಸೂನು ಬರುತ್ತೆ ಅಂತೇಳಿ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಸ್ಟ್ರೈಟ್ ಅವೇ KKR ಮ್ಯಾನೇಜ್ಮೆಂಟ್ ವಿತ್ ಇನ್ ಆಫ್ 1 hour ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹೌದು, ನಾವು ಮುಸ್ತಾಫಿಜುರ್ ರೆಹಮಾನ್ಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬ್ಲೆಸ್ಸಿಂಗ್ ಮುಜುರ್ಬಾನ್ ಅವರಿಗೆ ಪಿಕ್ ಮಾಡಿದ್ದೀವಿ ಅಂತೇಳಿ ಅಫಿಷಿಯಲ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದು ಬೆಸ್ಟ್ ಪಿಕ್ ಅಥವಾ ವರ್ಸ್ಟ್ ಪಿಕ್, ಈ ಒಂದು ಕ್ವಶನ್ಗೆ ನನ್ನ ಆನ್ಸರ್ ಏನಪ್ಪ ಅಂದ್ರೆ ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಬ್ಲೆಸ್ಸಿಂಗ್ ಮುಜುರ್ಬಾನಿ ಈ ಒಂದು IPL ಕಾಂಟ್ರಾಕ್ಟ್ ನ ಡಿಸರ್ವ್ ಮಾಡ್ತಾರೆ. ಬಟ್ ನನ್ನ ಪ್ರಕಾರ KKR ಮ್ಯಾನೇಜ್ಮೆಂಟ್ ಮಾಡಿದ್ದು ಒಂದು ಸ್ಮಾರ್ಟ್ ಮೂವ್. ಡೆಫಿನೆಟ್ ಆಗಿ ಬ್ಲೆಸ್ಸಿಂಗ್ ಮುಜುರ್ಬಾನ್ ಅವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ. ಆ ಒಂದು ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ನಾನು ಎಕ್ಸಾಕ್ಟ್ಲಿ ಅವರ ಪ್ರತಿಯೊಂದು ಮ್ಯಾಚ್ ಅನ್ನು ಅಬ್ಸರ್ವ್ ಮಾಡಿದೀನಿ. ಸೂಪರ್ ಪ್ಲೇಯರು. ಲೈನ್ ಅನ್ ಲೆಂತ್ ಆಗ್ಲಿ, ಅವರ ಪೇಸ್ ಆಗ್ಲಿ ಮತ್ತು ಅವರ ಬೌನ್ಸ್ ಆಗ್ಲಿ ಫೈರ್ ಕ್ರ್ಯಾಕರ್ ಆಗಿರುತ್ತೆ. ಬಟ್ ಇಷ್ಟಕ್ಕೆ ಈಗ KKR ಮ್ಯಾನೇಜ್ಮೆಂಟ್ ಪ್ಲೇಯಿಂಗ್ 11 ಹೇಗಿರುತ್ತೆ, ಈಗ ಬ್ಲೆಸ್ಸಿಂಗ್ ಮುಜುರ್ಬಾನ್ ಅವರಿಗೆ ಪಿಕ್ ಮಾಡಿದರೆ ಸೊ ಪ್ಲೇಯಿಂಗ್ 11 ಹೇಗಿರುತ್ತೆ ಅದ್ರ ಬಗ್ಗೆ ನಾವು ಸ್ವಲ್ಪ ಮುಂದೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಬಿಗ್ಗೆಸ್ಟ್ ಅಪ್ಡೇಟ್, ಬಾಲಿಂಗ್ ಅಟ್ಯಾಕ್ ನಲ್ಲಿ ಫ್ರಂಟ್ ರನ್ನರ್ ಆಗಿರುವಂತಹ ಹರ್ಷಿತ್ ರಾಣಾ ಅವರು ಅಫಿಷಿಯಲ್ ಆಗಿ IPL 2026 ಇಂದ ರೂಲ್ಡ್ ಔಟ್ ಆಗಿದ್ದಾರೆ. ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಇದು. ಸೊ ಈ ಒಂದು ಅಪ್ಡೇಟ್ ನಾನು ಫ್ಯೂ ಮಂತ್ಸ್ ಬ್ಯಾಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಮೇ ಬಿ ಹರ್ಷಿತ್ ರಾಣಾ ಅವರು ಔಟ್ ಆಗುವಂತ ಚಾನ್ಸ್ ಇದೆ. ಬಟ್ ನಿನ್ನೆ ಟೈಮ್ಸ್ ಆಫ್ ಇಂಡಿಯಾ ಒಂದು ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಹೌದು, ಇಲ್ಲಿ ಹರ್ಷಿತ್ ರಾಣಾ ಅವರು ಆ ಒಂದು ಇಂಜುರಿಯಿಂದ IPL 2026 ಇಂದ ಕಂಪ್ಲೀಟ್ಲಿ ಔಟ್ ಆಗಿದ್ದಾರೆ ಅಂತೇಳಿ. ಈಗ KKRಗೆ ಸ್ಲೈಟ್ಲಿ ಬಾಲಿಂಗ್ ವೀಕ್ನೆಸ್ ಕಾಣುತ್ತಾ ಇದೆ. ಹರ್ಷಿತ್ ರಾಣಾ ಒನ್ ಆಫ್ ದಿ ಬೆಸ್ಟ್ ಬೌಲರ್. KKRಗೆ ಲಾಸ್ಟ್ 2 ವರ್ಷ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಬಟ್ ಎಟ್ ದಿ ಮೂಮೆಂಟ್ ಅಲ್ಲಿ ಮತೇಶ ಪತ್ರನ ಸ್ಟಿಲ್ ಅವರು ಇಂಜುರಿಯಿಂದ ರಿಕವರ್ ಆಗ್ತಿದ್ದಾರೆ. ಆ ಒಂದು ರಿಹಾಬ್ ನಡೀತಿದೆ. ಅವರು ಸ್ಟಿಲ್ ಶ್ರೀಲಂಕಾದಲ್ಲಿ ಇದ್ದಾರೆ. ಮೇ ಬಿ ಆ ಒಂದು ರಿಪೋರ್ಟ್ ನ ಪ್ರಕಾರ 4 ರಿಂದ 5 ಮ್ಯಾಚ್ ಮಿಸ್ ಮಾಡಬಹುದು ಮತೇಶ ಪತ್ರನ. ಈಗ ಸದ್ದಿರುವಂತಹ ಕೇವಲ ಒಂದೇ ಒಂದು ಆಪ್ಷನ್, ಬ್ಲೆಸ್ಸಿಂಗ್ ಮುಜುರ್ಬಾನಿ. ಈ ಒಂದು IPL ನೀವು ಅವರಿಗೆ ಲಾಸ್ಟ್ ವರ್ಷ RCB ಟೀಮ್ ಅಲ್ಲಿ ಇದ್ರು, ಬಟ್ ಅವರಿಗೆ ಯಾವುದೇ ರೀತಿಯ ಚಾನ್ಸ್ ಸಿಕ್ಕಿಲ್ಲ. ಬಟ್ ದಿಸ್ ಇಯರ್ ಅವರಿಗೆ ಕಂಪ್ಲೀಟ್ ಆಗಿ ಚಾನ್ಸ್ ಸಿಗುತ್ತೆ. ಬಟ್ ಈಗ ಬ್ಲೆಸ್ಸಿಂಗ್ ಮುಜುರ್ಬಾನ್ ಅವರಿಗೆ ಚಾನ್ಸ್ ಸಿಕ್ಕರೆ KKR ನ ಫಾರಿನ್ ಪ್ಲೇಯರ್ಸ್ ಯಾರು ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಈಗ ನಾವು KKR ನ ಪ್ಲೇಯಿಂಗ್ 11 ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಬಟ್ ಅಟ್ ದಿ ಮೂಮೆಂಟ್ KKR ನ 4 ಫಾರಿನ್ ಪ್ಲೇಯರ್ಸ್ ಯಾರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ KKR ನ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಮಾಡೋರು ಅದು ಟಿಮ್ ಸೈಫರ್ಟ್ ಮತ್ತು ಫಿನ್ ಎಲೆನೋ. ಇವರಿಬ್ಬರಲ್ಲಿ ಒಬ್ಬರನ್ನ ಮಾತ್ರ ಆಡಿಸ್ಬೇಕಾಗುತ್ತೆ, ಯಾಕಂದ್ರೆ ಅಲ್ಲಿ ಬ್ಲೆಸ್ಸಿಂಗ್ ಮುಜುರ್ಬಾನಿ ಇದ್ದಾರೆ. ಈಗ ಇಬ್ಬರಲ್ಲಿ ಒಬ್ಬರನ್ನ ಪಿಕ್ ಮಾಡಬೇಕಾದ್ರೆ ಅಲ್ಲಿ ನಂಬರ್ 1 ಚಾಯ್ಸ್ ಅದು ಫಿನ್ ಎಲೆನೋ, ಅವ್ರನ್ನ ಆಡ್ತಾರೆ. ನೆಕ್ಸ್ಟ್ ನಂಬರ್ 2 ಫಾರಿನ್ ಪ್ಲೇಯರ್ ಅದು ಕ್ಯಾಮ್ರನ್ ಗ್ರೀನು. ನಂಬರ್ 3 ಅಲ್ಲಿ ಸುನಿಲ್ ನಾರಾಯಣ್. ನಂಬರ್ 4 ಅಲ್ಲಿ ಬ್ಲೆಸ್ಸಿಂಗ್ ಮುಜುರ್ಬಾನಿ ಅವರು ಆಡ್ತಾರೆ. ಇಫ್ ಸಪೋಸ್ ಬ್ಲೆಸ್ಸಿಂಗ್ ಮುಜುರ್ಬಾನಿ ಬೇಡಪ್ಪ ಅಂದ್ರೆ ಓಪನಿಂಗ್ ಅಲ್ಲಿ ಟೀಮ್ ಸೈಫರ್ಟ್ ಮತ್ತು ಫಿನಿಲೆನ್ ಓಪನಿಂಗ್ ಮಾಡೋದು ಕನ್ಫರ್ಮ್. ಬಟ್ ನನ್ನ ಪ್ರಕಾರ ಬ್ಲೆಸ್ಸಿಂಗ್ ಮುಜುರ್ಬಾನಿಗೆ ಚಾನ್ಸ್ ಕೊಡ್ಲೇಬೇಕಾಗುತ್ತೆ. ಆ ಒಂದು ಪೇಸ್ ಬಾಲಿಂಗ್ ಅಟ್ಯಾಕ್ ಅಲ್ಲಿ ಒಂದು ಸ್ಟ್ರಾಂಗ್ ಕಾಣುತ್ತೆ. ಇಲ್ಲಪ್ಪ ನಾವು ಓಪನಿಂಗ್ ಅಲ್ಲಿ ಟೀಮ್ ಸೈಫರ್ಟ್ ಮತ್ತು ಫಿನಿಲೆನ್ ಆಡಿಸಿದ್ರೆ ಪೇಸ್ ಅಟ್ಯಾಕ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣ್ತಾ ಇದೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ, KKR ನೆಕ್ಸ್ಟ್ IPL 2026 ಅಲ್ಲಿ 4 ಫಾರಿನ್ ಪ್ಲೇಯರ್ಸ್ ಯಾರು? ಫಿನ್ ಎಲೆನ್, ನನ್ನ ಪ್ರಕಾರ ಫಿನ್ ಎಲೆನೋ, ಗ್ರೀನು, ಸುನಿಲ್ ನಾರಾಯಣ್ ಮತ್ತು ಬ್ಲೆಸ್ಸಿಂಗ್ ಮುಜುರ್ಬಾನಿ. ಸೊ ನಿಮ್ಮ ಪ್ರಕಾರ ಯಾರ್ಯಾರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ನಾವಿಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ CSK ಹೆಡ್ ಕೋಚ್ ಸ್ಟೆಫನ್ ಫ್ಲೇಮಿಂಗ್ ಆಗ್ಲಿ ಮತ್ತು ಸಾಕಷ್ಟು ಪ್ಲೇಯರ್ಸ್ ಬರಬೇಕಾಗಿದೆ. ಫಾರಿನ್ ಪ್ಲೇಯರ್ಸ್ ಯಾವಾಗ ಬರ್ತಾರೆ ಸಾಕಷ್ಟು IPL ಫ್ಯಾನ್ಸ್ ಕ್ವಶನ್ ಕೇಳ್ತಿದ್ದಾರೆ. ಬಟ್ ಅಫಿಷಿಯಲ್ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ CSK ಇವೆಲ್ಲ ಕೋಚಿಂಗ್ ಸ್ಟಾಫ್ ಸ್ಟೆಫನ್ ಫ್ಲೇಮಿಂಗ್ ಆಗ್ಲಿ ಮತ್ತು CSK ಫಾರಿನ್ ಪ್ಲೇಯರ್ಸ್ ಎಕ್ಸಾಕ್ಟ್ಲಿ ಮಾರ್ಚ್ 16ಕ್ಕೆ ಬರ್ತಾ ಇದಾರೆ.
ಸೋರ್ಸ್ ಏನಪ್ಪಾ ಅಂತ ಕೇಳಿದ್ರೆ CSK ಲೇಟೆಸ್ಟ್ ಆಗಿ ಒಂದು ವಿಡಿಯೋನ ರಿಲೀಸ್ ಮಾಡಿದರೆ ಆ ಒಂದು ವಿಡಿಯೋದಲ್ಲಿ CSK ಬಾಲಿಂಗ್ ಕೋಚ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ಹೋಗಿ ಆ ಒಂದು ವಿಡಿಯೋ ನೋಟಿಫಿಕೇಶನ್ ಕನ್ಫರ್ಮೇಶನ್ ಮಾಡಿಕೊಳ್ಳಿ. CSK ಫಾರಿನ್ ಪ್ಲೇಯರ್ಸ್ ಎಕ್ಸಾಕ್ಟ್ಲಿ ಮಾರ್ಚ್ 16ಕ್ಕೆ CSK ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗುತ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಡಿಸ್ಕಷನ್ ಮಾಡಬೇಕು. ಸಂಜು ಸ್ಯಾಮ್ಸನ್ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಈಗ ಸ್ಟ್ರೈಟ್ ಅವೇ CSK ಕ್ಯಾಂಪ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಸಂಜು ಸ್ಯಾಮ್ಸನ್ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ದಿಸ್ ಇಸ್ ಬಿಗ್ ಬೂಸ್ಟ್ ಪ್ರತಿಯೊಬ್ಬ CSK ಫ್ಯಾನ್ಸ್ ಗೆ. ಬಟ್ ನಮ್ಮ ಇಷ್ಟಕ್ಕೆ ಸಂಜು ಸ್ಯಾಮ್ಸನ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ನೆಕ್ಸ್ಟ್ IPL 2026 ಅಲ್ಲಿ ನಾವು ವೇಟ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡ್ದ ಲೈಕ್ ಬಟನ್ ಇದೆ, ಫಟಾಫಟ್ ಲೈಕ್ ಹೊಡೆದ್ ಬಿಡ್ರಿ. ಮತ್ತೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಇದ್ರ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಆಯ್ತಾ? ಸಬ್ಸ್ಕ್ರೈಬ್ ಆಯ್ತಾ? ಲೈಕ್ ಆಯ್ತಾ? ಓಕೆ. ಅನಿಲ್ ಕುಂಬ್ಳೆ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ IPL 2026 ಅಲ್ಲಿ RCB ಪ್ಲೇಯಿಂಗ್ 11 ಅಲ್ಲಿ ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಪಡಿಕಲ್ಗೆ ಚಾನ್ಸ್ ಕೊಡ್ಲೇಬೇಕು. ಆ ಒಂದು ಚಾನ್ಸ್ ನ ಪಡಿಕಲ್ ಗ್ರ್ಯಾಬ್ ಮಾಡಿದ್ದಾರೆ, ಅರ್ನ್ ಮಾಡಿದ್ದಾರೆ. ಡೊಮೆಸ್ಟಿಕ್ ಅಲ್ಲಿ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಲಾಸ್ಟ್ IPL 2025 ಅಲ್ಲಿ ಅವರು ಮಿಸ್ ಔಟ್ ಆಗಿದ್ರೆ ಅಂದ್ರೆ ಕೇವಲ ಒಂದೇ ಒಂದು ರೀಸನ್, ಅವರಿಗೆ ಇಂಜರಿ ಆಗಿದ್ರಿಂದ ಅವರೇ ಕಂಟಿನ್ಯೂ ಮಾಡಬೇಕು. ವೆಂಕಟೇಶ್ ಅಯ್ಯರ್ಗೆ ಬೆಂಚ್ ಅಲ್ಲಿ ಕೂಡಿಸ್ಬೇಕು ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹೌದು, ವೈ ನಾಟ್. DDP ಆತರ ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆ ಒಂದು ಪರ್ಫಾರ್ಮೆನ್ಸ್ ನೋಡಿ ನಾವು DDPಗೆ ಆ ಒಂದು ನಂಬರ್ 3 ಸ್ಟಾರ್ಟ್ ಅಲ್ಲಿ ಚಾನ್ಸ್ ಕೊಡ್ಲೇಬೇಕು. ಬಟ್ ನನ್ನ ಪರ್ಸನಲ್ ವ್ಯೂ ಏನಪ್ಪ ಅಂದ್ರೆ, ಈಗ ವೆಂಕಿಗೆ ಚಾನ್ಸ್ ಕೊಟ್ರೆ ನಮಗೆ ಒಂದು ಎಕ್ಸ್ಟ್ರಾ ಬಾಲಿಂಗ್ ಆಪ್ಷನ್ ಸಿಗುತ್ತೆ. ಅದೇ ಒಂದೇ ರೀಸನ್ ನಾನು ವೆಂಕಿಗೆ ಆಡ್ಸಿ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಬಟ್ ನಮ್ಮ ಇಷ್ಟಕ್ಕೆ ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅದು ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು. ಫಸ್ಟ್ ಮ್ಯಾಚ್ ಮಾರ್ಚ್ 22ಕ್ಕೆ ಅಗೇನ್ಸ್ಟ್ SRH ಈ ಒಂದು ಟೀಮ್ ನ ವಿರುದ್ಧ ಇದೆ. ಆ ಮ್ಯಾಚ್ ಅಲ್ಲಿ ವೆಂಕಿನ ಅಥವಾ DDPನ ಕನ್ಫರ್ಮ್ ಆಗುತ್ತೆ. ಸೊ RCB ಫ್ಯಾನ್ಸ್ ನೀವೇನಿದ್ರ DDPನ ವೆಂಕಿನ ಕಮೆಂಟ್ಸ್ ಮಾಡಿ ನೋಡೋಣ. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಟಿಮ್ ಡೇವಿಡ್ ಅವರ ಬಗ್ಗೆ. ಟಿಮ್ ಡೇವಿಡ್ RCB ಕ್ಯಾಂಪ್ಗೆ ಸೂನ್ ಜಾಯ್ನ್ ಆಗ್ತಾರೆ. ಬಟ್ ಎಕ್ಸಾಕ್ಟ್ಲಿ ಯಾವ ಡೇಟಿಗೆ ಜಾಯ್ನ್ ಆಗ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಒಂದು ಇನ್ಫಾರ್ಮೇಶನ್ ಮಾತ್ರ ನಿಮಗೆ ಶೇರ್ ಮಾಡ್ತೀನಿ. ಬಟ್ ಎಟ್ ದಿ ಮೂಮೆಂಟ್ ಟಿಮ್ ಡೇವಿಡ್ ಸೂಪರ್ ಅಪ್ಡೇಟ್ ಏನಪ್ಪ ಅಂದ್ರೆ, RCB ಕ್ಯಾಂಪ್ಗೆ ಜಾಯ್ನ್ ಆಗದ ಮುಂಚೆ ಒಂದು ಬೆಂಕಿ ಬ್ಯಾಟಿಂಗ್ ಮಾಡಿದರೆ. ಮೆಟ್ರೋ ಬ್ಯಾಂಕ್ ಡೇ ಕಪ್ ಟೂರ್ನಮೆಂಟ್ ಅಲ್ಲಿ ಬರೋಬ್ಬರಿ 70 ಬಾಲಿ 140 ರನ್ಸ್ ಸ್ಕೋರ್ ಮಾಡಿದರೆ. ಫೈರ್ ಪವರ್ ಆಗಿದೆ ಅವರ ಬ್ಯಾಟಿಂಗ್. ಆ ಒಂದು ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ. ಹೋಗಿ ಬೇಗ ಜಾಯ್ನ್ ಆಗಿ RCB ಫ್ಯಾನ್ಸ್ ಆ ಒಂದು ವಿಡಿಯೋ ನೋಡ್ರಿ. ಇದೆಷ್ಟೆಲ್ಲ ಮುಂದೆ ಬರುವಂತಹ IPL 2026 ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಹೋಗಿ ಬೇಗ ಜಾಯ್ನ್ ಆಗಿ. ಟೀಮ್ ಡೇವಿಡ್ ಆಲ್ ಸೆಟ್ RCB ಕ್ಯಾಂಪ್ಗೆ ಸೂನ್ ಜಾಯ್ನ್ ಆಗ್ತಾರೆ. ಯಾವಾಗ ಜಾಯ್ನ್ ಆಗ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂದ್ರೆ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ, RCB ಆ ಒಂದು ಅನ್ಬಾಕ್ಸಿಂಗ್ ಇವೆಂಟ್ ಸೂನ್ ಆಗಿ ಸ್ಟಾರ್ಟ್ ಆಗ್ತದೆ. ಅಫಿಷಿಯಲ್ ಆಗಿ RCB ಮ್ಯಾನೇಜ್ಮೆಂಟ್ ಆ ಒಂದು ಎಕ್ಸಾಕ್ಟ್ಲಿ ಡೇಟ್ ಅನ್ನು ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಬಟನ್ ಅಲ್ಲಿದೆ, ಹೊಡೆದ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಮತ್ತು ಆಲ್ ನೋಟಿಫಿಕೇಶನ್ ಆನ್ ಮಾಡಿ. IPL 2026 ಸೂನು ಸ್ಟಾರ್ಟ್ ಆಗ್ತಿದೆ. ಪ್ರತಿಯೊಂದು ಟೀಮಿನ ಬಗ್ಗೆ ಅನಾಲಿಸಿಸ್, ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಎಲ್ಲಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ ಗುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.